ಮೇಡಮ್ 40 ವರ್ಷಗಳ ಒಂದು ಅನುಭವ ನಿಮ್ಮದು ಆ್ಯಕ್ಚುಲಿ. ಇವಾಗ ಮೊನ್ನೆ ನಡೆದಿರುವಂತಹ ಒಂದು ಇನ್ಸಿಡೆಂಟ್ ಅಂದರೆ ಕಮಲ್ ಹಾಸನ್ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಕನ್ನಡ ತಮಿಳಿನಿಂದ ಹುಟ್ಟಿದ್ದು ಆ ಥರದ್ದೆಲ್ಲ ಅಂತ. ಸೊ ಅದ್ರ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಮೇಡಮ್? ನಾನು ಆಗಲೇ ಎಲ್ಲ ವಾಹಿನಿಯವರು ಇದೇ ಪ್ರಶ್ನೆ ಕೇಳಿದಾಗ ಒಂದೇ ನಾನು ಹೇಳಿದ್ದು, ಯಾರೇ ಆಗಲಿ ಯಾವುದೇ ಭಾಷೆ ಬಗ್ಗೆ ಆಗಲಿ ನಾಡಿನ ಬಗ್ಗೆ ಆಗಲಿ ಬೇರೆ ರೀತಿ ಮಾತಾಡಬಾರ್ದು, ಅದು ತಪ್ಪು. ಆ್ಯಂಡ್ ಖಂಡಿತವಾಗ್ಲೂ ಇದನ್ನು ನಾವು ತಪ್ಪನ್ನು ಖಂಡಿಸೋದೇ ಇಲ್ಲ, ಖಂಡಿಸಲೇಬೇಕು. ನಾವು ಈ ಸಮಯದಲ್ಲಿ ಎಲ್ಲರೂ ಖಂಡಿತವಾಗ್ಲೂ ಒಗ್ಗಟ್ಟಾಗಿ ನಿಲ್ಲಬೇಕು. ಮೇ ಬಿ ಅವ್ರಿಗೆ ನಮ್ಮ ದಾಖಲೆಗಳು, ನಮ್ಮ ಭಾಷೆ ಬಗ್ಗೆ ಇರ್ಬೋದು, ನಾಡಿನ ಬಗ್ಗೆ ಇರ್ಬೋದು, ಏನೇನು ರೆಕಾರ್ಡ್ಸ್ ಇದೆಯೋ, ದಾಖಲೆಗಳಿದೆಯೋ, ಪ್ರತಿಯೊಂದು ಅವ್ರಿಗೆ ಪ್ರಾಬಬ್ಲಿ ತೋರಿಸಿ ತಿಳಿ ಹೇಳಬೇಕು. ಅವ್ರಿಗೆ ಅವಾಗ ಗೊತ್ತಾಗತ್ತೆ ಅನಿಸುತ್ತೆ. ಎಸ್ ಮ್ಯಾಮ್. ಅಂದರೆ ಕೆಲವರು ಅಂದರೆ ಒಂದು ವಿಷಯ ಏನಂತಂದರೆ ನೀವು ಒಗ್ಗಟ್ಟಾಗಿ ನಿಲ್ಲಬೇಕು ಅಂತ ಹೇಳಿದ್ರಿ, ಬಟ್ ಸಾಕಷ್ಟು ಜನ ಅಂದರೆ ಆರ್ಟಿಸ್ಟ್ಗಳು ಅದು ಮುಂದೆ ಬರ್ತಾ ಇಲ್ಲ, ಅಥವಾ ಇದು ಒಕ್ಕೊರಲಿನಿಂದ ಇದು ಖಂಡಿಸಬೇಕು ಅಂತ ಹೇಳ್ಕೊಳ್ತಾ ಇಲ್ಲ. ಅಂದರೆ ಅವ್ರಿಗೇನು ಇನ್ಸೆಕ್ಯೂರಿಟಿ ಕಾಡ್ತಾ ಇದೆಯಾ, ಅಥವಾ ಭಯನ ಅವ್ರ ಹಿರಿಯ ನಟರು ಅನ್ನೋ ಕಾರಣಕ್ಕೆ ಯಾಕೆ ಅಂತ? ಇಲ್ಲ, ಇವಾಗ ನೋಡಿ, ನಾನೇ ಪೂರ್ತಿ ಪ್ರತಿಯೊಂದು ಡೀಟೇಲಾಗಿ ನೋಡಿಲ್ಲ ಏನೇನಾಯಿತು ಅಂತ. ಸೊ ಯಾವುದೋ ಬಿಟ್ಸ್ ಆ್ಯಂಡ್ ಪೀಸಸಲ್ಲೆಲ್ಲೋ ನೋಡಿದ್ದು ಕೇಳಿದ್ರು ಇದನ್ನ ಇಟ್ಕೊಂಡು ಅದ್ರ ಬಗ್ಗೆ ಮಾತಾಡೋದು ತಪ್ಪಾಗತ್ತೆ. ಸೊ ಹಾಗೆ ತುಂಬ ಜನಕ್ಕೂ ಆಗಿರ್ಬೋದು, ಪೂರ್ತಿ ಡೀಟೇಲ್ಸ್ ಗೊತ್ತಿಲ್ಲದೆ ನಾವು ಮತ್ತೆ ಒಂದು ತಪ್ಪು ಬಗ್ಗೆ ಮಾತಾಡೋಕ್ಕೆ ಹೋಗಿ ಇನ್ನೊಂದು ತಪ್ಪು ಮಾಡಬಾರ್ದು, ಅದಿರ್ಬೋದು. ನೀವು ಖಂಡಿತವಾಗ್ಲೂ ಯಾರೇ ಆಗಲಿ, ನಾನು ಆಗಲೇ ಹೇಳಿದ್ನಲ್ಲ, ನಮ್ಮ ಭಾಷೆ ಬಗ್ಗೆ ಆಗಲಿ ಎಲ್ರಿಗೂ ನಮ್ಮ ಭಾಷೆ ಮೇಲೆ ಪ್ರೀತಿ ಇದ್ದೇ ಇರುತ್ತೆ. ಸೊ ತಪ್ಪು ಮಾಡಬಾರ್ದು.